ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜುನ್ಕುದ ವಡಿ ಮಾಡಾಕತ್ತೀನಿ. ಇದನ್ನು ಫಂಕ್ಷನ್ ಆಗಿರ್ಬೋದು ಅಥವಾ ಒನ್ ಡೇ ಟ್ರಿಪ್ಪಿಗೆ ಎಲ್ಲರೂ ಹೋದ್ರಂದ್ರೆ ಈ ಪಲ್ಯ ಮಾಡ್ತೀವಿ. ರೊಟ್ಟಿ, ಜುನುಕ, ಕಾಳು ಪಲ್ಯ, ಮೊಸರು, ಚಟ್ನಿ ಇದ್ರೆ ಯಾವ 5 ಸ್ಟಾರ್ ಊಟನೂ ಬೇಕಾಗಿಲ್ಲ. ಈಗ ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಒಂದು ಬೌಲ್ಗೆ 2 ಕಪ್ ಕಡಲೆ ಹಿಟ್ಟು, 2 ಕಪ್ ನೀರು ಹಾಕಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಜುನ್ಕದ ವಡೆ ಮಾಡ್ಕೊಳಕ್ಕೆ ಮೆಜರ್ಮೆಂಟು ಕರೆಕ್ಟ್ ಆಗಿರಬೇಕು. ಇಲ್ಲ ಅಂತಂದ್ರೆ ಒಮ್ಮೊಮ್ಮೆ ಗಟ್ಟಿ ಆಗಿಬಿಡುತ್ತೆ, ಒಮ್ಮೊಮ್ಮೆ ಮೆತ್ತಗಾಗ್ಬಿಡುತ್ತೆ. ಆಗ ಜುನ್ಕದ ವಡೆ ಪರ್ಫೆಕ್ಟ್ ಶೇಪ್ ಒಳಗೆ ಬರೋಂಗಿಲ್ಲ. ಈಗ ನೀವು ನೋಡಾಕತ್ತಿರಲ್ಲ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಅದಕ್ಕೆ ಸಾಸಿವೆ, ಜೀರಿಗೆ, ಅಜ್ವೈನ, ಸಣ್ಣದಾಗಿ ಹೆಚ್ಕೊಂಡಿದ್ದು ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಈ ಜುನ್ಕಕ್ಕೆ ಅಜ್ವೈನ ಬೇಕು. ಅಜ್ವೈನ ಮಾತ್ರ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಅದನ್ನ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಇದು ಫ್ರೈ ಆಗಿಂದ ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ ಏನೈತಲ್ಲ, ಇದ್ರೊಳಗೆ ಎಲ್ಲ ಮಸಾಲನೂ ಇರ್ತೈತಿ. ಪದೇ ಮಸಾಲ ರುಬ್ಬೋ ಅವಶ್ಯಕತೆನೇ ಇರಂಗಿಲ್ಲ. ಒಂದ್ಸರಿ ಮಾಡಿಟ್ಕೊಂಡ್ಬಿಟ್ರೆ ಯಾವುದೇ ಅಡುಗೆಗೆ ಬೇಕಾದರೂ ಹಾಕೋಬೋದು. 15 ದಿವಸ ಆದರೂ ಕೆಡಂಗಿಲ್ಲ. ಇದು ಮಸಾಲ ಎಲ್ಲ ಹುರ್ಕೊಂಡ್ಮ್ಯಾಗ ಅದಕ್ಕೆ 2 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿದ್ದು ಕಡಲೆ ಹಿಟ್ಟು ಹಾಕೋಬೇಕು. ಕಡಲೆ ಹಿಟ್ಟು ಹಾಕೊಂತಾನ 1 ಸ್ಪೂನಿಲೆ ತಿರುಗಿಸ್ಕೋಬೇಕು. ಇಲ್ಲಾಂದ್ರೆ ಹಿಟ್ಟು ಗಂಟಾಗ್ಬಿಡುತ್ತೆ. ಅದಕ್ಕೆ ಕೈ ಬಿಡ್ಲಾರ್ದನ ಕಲಿಸ್ಕೊಂತಾನ ಇರಬೇಕು ಗಟ್ಟಿ ಆಗೋ ತನಕನೂ. ನಾನು ಮಾಡ್ಕೊಳಕತ್ತಿದ್ದು ಜುನ್ಕದ ವಡಿ ಮೆಥಡ್ ಭಾಳ ಈಸಿ ಐತಿ. ಇಲ್ಲಾಂದ್ರೆ ಕೆಲವೊಬ್ರು ನೀರು ಕುದಿಯೋ ಟೈಮ್ ಒಳಗೆ ಡೈರೆಕ್ಟ್ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾರ. ಆಗ ಗಂಟಾಗೋ ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕೆ ಮೊದಲ ಹಿಟ್ಟು ತಣ್ಣೀರೊಳಗೆ ಕಲಿಸಿಟ್ಕೊಳ್ಳೋದು ಭಾಳ ಚಲೋ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಗಟ್ಟಿ ಐತಿ, ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಅದಕ್ಕೆ ಇನ್ನೊಂದು ಕಪ್ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೇ ಟೋಟಲ್ 6 ಕಪ್ ನೀರು ಬೇಕಾಯಿತು. 2 ಕಪ್ ಹಿಟ್ಟಿಗೆ ಟೋಟಲ್ 6 ಕಪ್ ನೀರು ಬೇಕಾಯಿತು. ಹಿಟ್ಟು ಗಂಟಾರ್ಲಾರ್ದಂಗೆ ಚಂದಾಗ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೋಬೇಕು. ನಡುವ ಚೆಕ್ ಮಾಡ್ಕೊತಾನೆ ಇರಬೇಕು. ಇಲ್ಲ ಅಂತಂದ್ರೆ ತಳ ಹಿಡಿದು ಬಿಡುತ್ತೆ. ನಿಮ್ಗೆ ಬೆಸ್ಟ್ ಆಪ್ಷನ್ ಅಂತಂದ್ರೆ ನಾನ್ ಸ್ಟಿಕ್ ಪ್ಯಾನ್ ಒಳಗೆ ಮಾಡ್ಕೊಂಡ್ರಂದ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಈಗ ಒಂದು ಪ್ಲೇಟ್ಗೆ ಎಣ್ಣೆ ಹಚ್ಕೋಬೇಕು. ಈಗ ಅದನ್ನು ನಾವು ಮಾಡ್ಕೊಂಡಿದ್ದು ಹಿಟ್ಟಿನ ಪಲ್ಯ ಹಾಕೊಂಡು ಎಲ್ಲ ಕಡೆ ಚಂತಕ ಅಗಲ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ರನ ಇದನ್ನ ಕಟ್ ಮಾಡಕ್ಕೆ ಬರುತ್ತಾ. ಇಲ್ಲ ಅಂತಂದ್ರೆ ಶೇಪು ಕರೆಕ್ಟಾಗಿ ಬರಂಗಿಲ್ಲ. ನೀವು ಹೊಸದಾಗಿ ಅಡುಗೆ ಕಲಿಯೋರು ಇದ್ರಂದ್ರೆ, ಹೊಸದಾಗಿ ಹಿಟ್ಟಿನ ಪಲ್ಯ ಮಾಡ್ಕೊಳಕತ್ತಿದ್ರಂದ್ರೆ ನಾ ಹೇಳೋ ಮೆಥಡ್ ಒಳಗೆ ಮಾಡ್ಕೊಳ್ರಿ. ಗಂಟಾಗ್ಲಾರ್ದಂಗೆ ಈಸಿಯಾಗಿ ಮಾಡ್ಕೋಬೋದು. ಈಗ ಅದ್ರ ಮೇಲೆ ಕೊತ್ತಂಬರಿ, ಹಸಿ ಕೊಬ್ಬರಿ ತುರಿ, ಎಳ್ಳು ಹಾಕಿ ಇದನ್ನು ಅಂಟಿಸ್ಬೇಕು. ಕೈಲಿ ಒಂದು ಸ್ವಲ್ಪ ತಟ್ಟಿ ಅಂಟುಕೊಳ್ಳೋಂಗೆ ಮಾಡಬೇಕು. ಇಲ್ಲ ಅಂತಂದ್ರೆ ಕಟ್ ಮಾಡುವಾಗ ಉದುರು ಬಿಡುತ್ತೆ. ಅದಕ್ಕೆ ನಾವು ಕೈಲಿ ಹಗರ್ಕ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು. ಹಸಿ ಇರುತ್ತಲ್ಲ, ಭಾಳ ಒತ್ತಕ್ಕೆ ಹೋಗ್ಬಾರ್ದು. ಈಗ ಹಿಟ್ಟಿನ ಪಲ್ಯನ ತಣ್ಣಗಾಗಕ್ಕೆ ಬಿಡಬೇಕು. ಏನಿಲ್ಲ ಅಂದರೂ ಮಿನಿಮಮ್ ಅರ್ಧ ತಾಸು ಬಿಡಬೇಕು. ಇಲ್ಲ ಅಂತಂದ್ರೆ ಈ ಥರ ನಮಗೆ ಕಟ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ನೋಡ್ರಿ, ನಿಮಗೆ ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಕಟ್ ಮಾಡ್ಕೊಳ್ರಿ. ನಾನು ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡ್ಕೊಳಕತ್ತೀನಿ. ಈ ಹಿಟ್ಟಿನ ಪಲ್ಯ ಜೊತೆ ಕಟ್ಟಗೆ ರೊಟ್ಟಿ ಇದ್ರಂತೂ ಭಾಳ ಚಲೋ ಆಕತಿ. ಬಜ್ಜಿನೂ ಇದೇ ಥರ ಹಚ್ಕೊಂಡು ತಿಂತಾರೆ. ಬಜ್ಜಿ ಮತ್ತು ಹಿಟ್ಟಿನ ಪಲ್ಯ ಎರಡೂ ಟೇಸ್ಟು ಸೇಮ ಆಗುತ್ತೆ. ನೀವು ಯಾವ ಥರ ತಿಂತೀರಂತ ಕಮೆಂಟ್ ಮಾಡಿರಿ. ನಮ್ಮ ವಿಡಿಯೋ ನೀವು ಮೊದಲೇ ಸಲ ನೋಡಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.